ಹಾಯ್ ಹಲೋ ನಮಸ್ಕಾರ. 10ನೇ ದಿನಪ್ಪ, ಫೈನಲಿ 10ನೇ ದಿನಕ್ಕೆ ಎಲ್ರಿಗೂ ಸುಸ್ವಾಗತ. ಬೆಳಗ್ಗೆ ಆಲ್ಮೋಸ್ಟ್ 5:30 ಆಗೈತಿ. ಎದ್ದು ಫ್ರೆಶ್ ಆಗಿ ಕಾಫಿ ಕೊಡೋದಕ್ಕೆ ಜಿಮ್ಗೆ ಹೊಂಟೇನಿ. ಜಿಮ್ ನೋಡ್ರಿ ಹೆಂಗೆ ಕಲರ್ಫುಲ್ ಐತೆ ನಮ್ಮದ. ಇದು ಹರ್ಯಾಗ ಒಂದು 5:45 ಆಗೈತಿ. ಬಾಯ್ಸ್ ನೋಡಿ ನನ್ನ ಜೊತೆ ಯಾರು ವರ್ಕೌಟ್ ಮಾಡ್ತಾರಲ್ಲ ಅವರೆಲ್ಲ ಬಂದಾರ, ಎಣ್ಣೆ ಕತ್ತೈತಿ. ಸೊ ಈಗ ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಇವತ್ತು ಫ್ರೈಡೇ ಐತಪ್ಪ. ಫ್ರೈಡೇ ಅನಾಹುತಿರೋದು ವರ್ಕೌಟ್. ಆಲ್ಮೋಸ್ಟ್ ಇವತ್ತು ವೇಟೆಡ್ ಇರ್ತೈತೆ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಸ್ಟ್ರೆಚಿಂಗ್ ಇವತ್ತು ಚಲೋ ತಂಗೆ ಮಾಡಬೇಕು. ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್, ಇದು ಬ್ಯಾಂಡ್ ಇರ್ತೈತಿ. ಬ್ಯಾಂಡ್ಲೇ ಮಾಡಿದ್ರೆ ಸ್ವಲ್ಪ ಶೋಲ್ಡ್ರದ್ದು ಇಂಜುರಿ ಆಗಂಗಿಲ್ಲ. ಸೊ ಇವತ್ತು ನಮ್ಮ ಕೋಚ್ ಅವ್ರು ನೀವು ನೋಡಕ್ಕೆ ಹಂಗದಾರ, ಬಟ್ ಬಾಡಿ ನೋಡ್ರೆ ಅನಾಹುತದಾರ ಅವ್ರ. ಟ್ರ್ಯಾಪ್ ಸ್ವಲ್ಪ ಮಾಡೋನು ಅಪ್ಪರ್ ಬಾಡಿ ಸಲುವಾಗಿ ಸ್ಟಾರ್ಟ್ ಆಯ್ತು ನೋಡ್ರಿ ವರ್ಕೌಟ್. ಫಸ್ಟ್ ಮಸಲಪ್, ಇವರು ಜಂಪ್ ಮಸಲಪ್ ಮಾಡಿದ್ರು, ನಾ ಬ್ಯಾಂಡೆಡ್ ಮಸಲಪ್ ಮಾಡಿದೆ. ಸೊ ಫಸ್ಟ್ ಮಸಲಪ್ ಮಾಡಬೇಕು. ಒಂದು ಮಸಲಪ್ ಮಾಡಿ 15 ಸ್ಟ್ರೇಟ್ ಬಾರ್ ಡಿಪ್ಸ್ ಅಂತಂದ್ರೆ 15 ಡಿಪ್ಸ್ ಅಂತಂದ್ರೆ ನಮ್ದು ಲೋವರ್ ಚೆಸ್ಟ್ ಟಚ್ ಮಾಡ್ಬೇಕಲ್ಲಿ ಅಂತ. ಸ್ವಲ್ಪ ಸ್ಟ್ರೆಂತ್ ಬೇಕಾಗ್ತೈತಿ, ತ್ರಾಸಂತೂ ಆಗ್ತೈತಿ, ಬಟ್ ಯಾರಿಗೆ ಹೇಳೋದು, ಯಾಕಂದ್ರೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಕ್ಕೆ ಬೇಕಾಗ್ತೈತಿ. ಸೊ ಇದು ಕಂಟಿನ್ಯೂಸ್ಲಿ ಇರ್ಬೇಕು. ಒಂದು ಮಸಲಪ್ಪ, ಆಮೇಲೆ 15 ಸ್ಟ್ರೇಟ್ ಬಾರ್ ಡಿಪ್ಸ್, ಅದಾದ ನಂತರ ಕೆಳಗೆ ಬರೋದು, ಆಮೇಲೆ ಅಗೇನ್ ಕಂಟಿನ್ಯೂಸ್ಲಿ ಮತ್ತು ಪುಲ್ಲಪ್ ಮಾಡಬೇಕು, ಅರೌಂಡ್ 10 ಪುಲ್ಲಪ್. ಯಾಕಂತಂದ್ರೆ ಇದು ಸ್ವಲ್ಪ ಎಂಡ್ಯೂರೆನ್ಸ್ ಒಳಗೆ ಬರ್ತೈತೆ. ಅಂದ್ರೆ ಇಲ್ಲಿ ನಿಮ್ಮದು ಸ್ಟೆಮಿನಾನು ಮ್ಯಾಟ್ರ್ ಆಕೈತಿ, ಸ್ಟ್ರೆಂತು ಮ್ಯಾಟ್ರ್ ಆಕೈತಿ. ಓಕೆ, ಸೊ ಅರೌಂಡ್ 10 ಪುಲ್ಲಪ್ ಕಂಟಿನ್ಯೂಸ್ಲಿ ಮಾಡಬೇಕು. ಅದು ಸಾಕಾಗ್ತೈತಿ. ನಂದು ಈಗ ಸ್ಟ್ರೆಂತ್ ಮೊದಲು ಆರಾಮ್ ಮಾಡ್ತಿದ್ದೆ 15-17-18, ಬಟ್ ಈಗ 10 ಮಾಡೋಕೆ ಒದ್ದಾಡುತ್ತೇನೆ. ಇದು ಆದ ನಂತರ ವೇಟೆಡ್ ಡಿಪ್ಸ್ ಐತಿ, ಟ್ರೈಸಪ್ ಡಿಪ್ಸ್. 10 kg ವೇಟ್ ಹಾಕಿದ್ದೀನಿ. ವೇಟ್ ಹಾಕಿ ಆಲ್ರೆಡಿ ನನ್ನ ಬಾಡಿ ವೇಟ್ ಬೇರೆ ಐತಿ. ಬಾಡಿ ವೇಟ್ ಪ್ಲಸ್ 10 kg ವೇಟ್ ಹಾಕಿ ಇದು ಮಾಡ್ಬೇಕು. ಓಕೆ, ಅದಾದ ನಂತರ ವೇಟೆಡ್ ಚಿನ್ನಪ್ ಐತಿ. ವೇಟೆಡ್ ಚಿನ್ನಪ್ ಇದು ಅಂತಂದರೆ ಪುಲ್ಲಪ್ ಚಿನ್ನಪ್ ಡಿಫ್ರೆನ್ಸ್ ಇದೆ. ಎಷ್ಟು ಜನಕ್ಕೆ ಪುಲ್ಲಪ್ ಚಿನ್ನಪ್ ಡಿಫ್ರೆನ್ಸ್ ಗೊತ್ತಿಲ್ಲ. ಪುಲ್ಲಪ್ ಅಂತಂದ್ರೆ ಮೊದಲು ಹಿಂಗೆ ಕೈ ನೋಡ್ರಲ್ಲಿ ಮ್ಯಾಲೆ ಹೆಂಗೆ ರೆಸ್ಟ್ ಹಿಡ್ದೇನಿ. ಈಗ ಪುಲ್ಲಪ್ ಅಂತಂದ್ರೆ ಹಿಂಗೆ ಅಪೋಸಿಟ್ ಹಿಡಿದ, ಇದು ಚಿನ್ನಪ್ ಇರುತ್ತೆ. ಓಕೆ, ಸೊ ಇದು ವೇಟೆಡ್ ಚಿನ್ನಪ್ ಐತಿ ನೋಡ್ರಿ. ಲಾಸ್ಟ್ ಈ ಥರ ಒದ್ದಾಡ್ದಾಗ್ತೈತೆ, ಅವ್ನು ಸಾಕಾಗಿರ್ತೈತಿ. ಇಷ್ಟೆಲ್ಲ ಮಾಡಿ ಒಂದು ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ. ಹಾಕಿದ್ರೆ ಬಣ್ಣಪ್ಪ ಅಂದಂಗೆ ಆಗೈತಿ ಒಂದು ಪರಿಸ್ಥಿತಿ. ಇದೆಲ್ಲ ಆದ ನಂತರ ಲಾಸ್ಟಿಗೆ ಪುಷಪ್ ಇರ್ತೈತಿ. ಕಂಟಿನ್ಯೂ 20 ಪುಷಪ್ ಪ್ಲಸ್ 20 ಲಂಚಸ್ ಇರ್ತೈತಿ. ಸೊ ಇಂಥವು 3 ಸೆಟ್ ಸಿಗ್ತಾವೆ ಮತ್ತು. ಓಕೆ, ನಾ ಈಗ ಏನೂ ಯಾವುದೂ ಎಕ್ಸಸೈಸ್ ಮಾಡಲಿ 3 ಸೆಟ್ ಐತಿ, ಬಟ್ ನಾ ಜಸ್ಟ್ ಅಷ್ಟೇ ಒಂದೊಂದು ಸೆಟ್ ನಿಮ್ಗೆ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ಯಾಕಂದ್ರೆ ಜಸ್ಟ್ ಫಾರ್ ನಾಲೆಜ್. ನೀವು ಇದನ್ನು 3 ಸೆಟ್ ಮಾಡ್ಬೋದು, 5 ಸೆಟ್ ಮಾಡ್ಬೋದು, ಈಸಿ ಆಗ್ತದೆ. ಇದೆಲ್ಲ ಆದ ನಂತರ ಫಸ್ಟ್ ಕ್ಲಾಸ್ ಸ್ಟ್ರೆಚಿಂಗ್ ಮಾಡಾಗತ್ತೆ. ಸ್ಟ್ರೆಚಿಂಗ್ ಒಂದು ಸ್ವಲ್ಪ ಮಾಡಾಕಬೇಕು. ಯಾಕಂತಂದರೆ ಇವತ್ತು ಫುಲ್ ಹೆವಿ ವರ್ಕೌಟ್ ಇತ್ತು, ಯಾಕಂದರೆ ಎಲ್ಲ ವೇಟೆಡ್ ಇತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆಂದಂಗೆ ಸ್ಟ್ರೆಚಿಂಗ್ ಮಾಡಿ ಹೋಗಬೇಕು. ಆಗೇನು ಮತ್ತು ಇವತ್ತು ಫ್ರೈಡೇ ಒಂದು ಲಾಸ್ಟ್ ಡೇ. ಸೊ ಅದಕ್ಕೋಸ್ಕರ ಎಲ್ಲ ಸ್ಟ್ರೆಚಿಂಗ್ ಮಾಡೀನಿ. ಸ್ಟ್ರೆಚಿಂಗ್ ಮಾಡಿ ಇನ್ನೇನೆ ಫಸ್ಟ್ ಕ್ಲಾಸ್ ಮನೆಗೆ ಹೋಗಿಬಿಡ್ದೆ. ಮನೆಗೆ ಹೋಗಿ ಫಸ್ಟ್ ಕ್ಲಾಸ್ ನಾಷ್ಟ ಮಾಡೋದು, ಆಮೇಲೆ ಆಫೀಸ್ಗೆ ಹೋಗಿಬಿಡೋದು ಇಷ್ಟ. ಆಮೇಲೆ ನಿಮ್ಗೆ ಏನಾರೇ ಸ್ವಲ್ಪ ಎಕ್ಸಸೈಸ್ ಬಗ್ಗೆ ಕೇಳೋದಿತ್ತು, ಏನಾದ್ರು ಡೌಟ್ ಇತ್ತು, ಎಸ್ ಸೆಟ್ಸ್ ಏನು ಹೆಂಗೆ ಅಂತಂದರೆ ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿರಿ, DM ಮಾಡಿರಿ. ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ಬೋದು, ಇಲ್ಲಾಂದ್ರೆ ಕಮೆಂಟ್ ಒಳಗೆ ಮಾಡಿರಿ. ಅಲ್ಲಿ ರೀಚ್ ಔಟ್ ಟು ಗೈಸ್. ಓಕೆ, ಸಿ ಯು ಗೈಸ್, ಬಾಯ್, ಟೇಕ್ ಕೇರ್.